ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ಭುಗಿಲೆದ್ದಿರೋ ಮಹಾ ಸಂಘರ್ಷ ಮತ್ತಷ್ಟು ಅಪಾಯಕಾರಿಯಾಗಿದೆ. ಈಗ ಅಮೆರಿಕ ಮತ್ತು ಇರಾನ್ ಒಬ್ರಿಗೊಬ್ರು ಭಯಾನಕ ವಾರ್ನಿಂಗ್ ಕೊಟ್ಕೊಂಡಿದ್ದಾರೆ. ಇರಾನ್ ಪುನಃ ಎದ್ದು ಬರಬಾರದು, ಆ ರೀತಿ ಮುಗಿಸಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇತ್ತ ಇರಾನ್ ಮಿಡಲ್ ಈಸ್ಟ್ ನ ಈ ಕಿಚ್ಚು ಬರೀ ನಮ್ಮನ್ನ ಮಾತ್ರ ಸುತ್ತಕೊಳ್ಳಲ್ಲ, ಎಲ್ಲರ ಬುಡಕ್ಕೂ ಬರುತ್ತೆ ಅಂತ ಇಡೀ ಜಗತ್ತಿಗೆ ವಾರ್ನಿಂಗ್ ಕೊಟ್ಟಿದೆ. ಈ ನಡುವೆ ಗಲ್ಫ್ ರಾಷ್ಟ್ರಗಳ ರಕ್ಷಣೆಗೆ ಯುಕ್ರೇನ್ ನ ಟೀಮ್ ಮಿಡಲ್ ಈಸ್ಟ್ ಗೆ ಎಂಟ್ರಿ ಕೊಟ್ಟಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲು ಟ್ರಂಪ್ ಕಡೆಗೆ. ಇರಾನ್ ಮೇಲೆ ಅಮೆರಿಕ ನಡೆಸ್ತಾ ಇರೋ ಸೇನಾ ಕಾರ್ಯಾಚರಣೆ ಬಗ್ಗೆ ಮಾತನಾಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಬಗ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ಗೆ ಪರ್ಮನೆಂಟ್ ಡ್ಯಾಮೇಜ್ ಮಾಡೋ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನದು ಪರ್ಮನೆಂಟ್ ಡ್ಯಾಮೇಜ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಏನು? ಟ್ರಂಪ್ ಮಾತಿನ ಅರ್ಥ ಏನು ಅನ್ನೋದೀಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಟ್ರಂಪ್ ಪ್ರಕಾರ ಅವರ ಶಬ್ದಗಳಿದು, ಯುದ್ಧ ಬಹಳ ಚೆನ್ನಾಗಿ ಮುಂದಕ್ಕೆ ಸಾಗ್ತಾ ಇದೆ. ಇರಾನ್ ಅಣ್ವಸ್ತ್ರ ಹೊಂದೋಕೆ ನಾವು ಅವಕಾಶ ಕೊಡಕ್ ಆಗದೇ ಇಲ್ಲ, ಯಾಕಂದ್ರೆ ಅವರು ಅದನ್ನ ಮುಂದೆ ಯೂಸ್ ಮಾಡೋಕ್ಕೂ ಹಿಂಜರಿಯಲ್ಲ. ಸೊ ನಾವು ಅವ್ರ ಮೇಲೆ ದಾಳಿ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವಿ. ಪ್ರತಿ ಬಾರಿ ಎಲ್ಲಾದರೂ ಜನರು ದಾಳಿ ಹಾಗೂ ಯುದ್ಧದಿಂದ ಗಂಭೀರವಾಗಿ ಗಾಯಗೊಂಡ್ರೆ ಆಲ್ಮೋಸ್ಟ್ 95% ಅದು ಇರಾನ್ ಮಾಡಿದ ಕೆಲಸನೇ ಆಗಿರುತ್ತೆ. ಇರಾನ್ ಈ ಕೂಡಲೇ ಹಿಂದೇಟು ಹಾಕಬಹುದು, ಆದರೆ ನಾವು ನೀಡಿರೋ ಪೆಟ್ಟಿಂದ ಸುಧಾರಿಸ್ಕೊಳ್ಳೋಕೆ ಅವರಿಗೆ ಹಲವು ವರ್ಷಗಳೇ ಬೇಕು. ನಾಶ ಈಗ ಆಗಿರೋ ಡ್ಯಾಮೇಜಸ್ನ ಸರಿ ಮಾಡೋಕ್ಕೆ ಮತ್ತೆ ಕಟ್ಕೊಳ್ಳೋಕೆ ಅವರಿಗೆ 10 ವರ್ಷ ಬೇಕಾಗ್ಬೋದು. ನನಗೇನು ಅನ್ಸುತ್ತೆ ಅಂದರೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಮಾಡಬೇಕು ಅವರಿಗೆ. ಅದು ಹೇಗಿರಬೇಕು ಅಂದರೆ ಇರಾನ್ಗೆ ಅದರಿಂದ ಹೊರಗೆ ಬರೋಕೆ ಆಗಲೇಬಾರ್ದು, ಪರ್ಮನೆಂಟ್ ಡ್ಯಾಮೇಜ್ ಮಾಡಬೇಕು. ಯಾಕಂದ್ರೆ ಮುಂದೆ ಯಾವುದೇ ಅಮೆರಿಕದ ಅಧ್ಯಕ್ಷರು ಬಂದರೂ ಕೂಡ ಅವರಿಗೆ ಮತ್ತೊಮ್ಮೆ ಇರಾನನ್ನ ಫೇಸ್ ಮಾಡಬೇಕು ಅನ್ನೋ ಸಿಚುವೇಶನ್ ಇರಬಾರ್ದು, ಇರಾನಿಂದ ಯಾವುದೇ ಅಪಾಯ ಇರಬಾರ್ದು. ಹಾಗೆ ಅವ್ರನ್ನ ಮುಗಿಸ್ಬೇಕು ಅನ್ನೋ ಹೇಳಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಇದೇ ಟೈಮ್ನಲ್ಲಿ ಇರಾನ್ ಕೂಡ ಇಡೀ ಜಗತ್ತಿಗೆ ದೊಡ್ಡ ಬೆದರಿಕೆ ರವಾನೆ ಮಾಡಿದೆ. ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಯುದ್ಧದ ಬೆಂಕಿ ಕೇವಲ ನಮಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ತಟ್ಟುತ್ತೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಯುದ್ಧದ ಭೀಕರ ಪರಿಣಾಮಗಳ ಅಲೆ ಈಗಷ್ಟೇ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಜಾತಿ ಧರ್ಮ ಅನ್ನೋ ಭೇದ ಭಾವ ಇಲ್ಲದೆ ಇಡೀ ಜಗತ್ತಿಗೆ ಇದು ಮುಟ್ಟುತ್ತೆ, ಎಲ್ರಿಗೂ ಪೆಟ್ಟು ಬೀಳುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಮೇಲೆ ಯುದ್ಧ ನಡೆಸ್ತಿರೋದ್ರ ವಿರುದ್ಧ ಅಮೆರಿಕ ಮತ್ತು ಯುರೋಪ್ನ ಅನೇಕ ಅಧಿಕಾರಿಗಳು ಧ್ವನಿ ಎತ್ತೋಕ್ ಶುರು ಮಾಡಿದ್ದಾರೆ. ಖುದ್ದು ಅಮೆರಿಕದ ನ್ಯಾಷನಲ್ ಕೌಂಟರ್ ಟೆರರಿಸಂ ಸೆಂಟರ್ನ ಡೈರೆಕ್ಟರ್ ಜೋ ಕೆಂಟ್ ರಾಜೀನಾಮೆ ಕೊಟ್ಟಿದ್ದಾರೆ. ನೋಡ್ರಿ, ಅವರ ರಾಜೀನಾಮೆ ಪತ್ರವನ್ನ ಅರಾಕ್ಚಿ ನೋಡಿ ಅಂತ ತೋರಿಸಿ ಶೇರ್ ಕೂಡ ಮಾಡಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಸಮುದಾಯಗಳು ಕೂಡ ಈ ಯುದ್ಧ ಖಂಡಿಸಿ ಎಲ್ಲರೂ ಧ್ವನಿ ಎತ್ತಿ ನಮ್ಮ ಬೆಂಬಲಕ್ಕೆ ಬನ್ನಿ ಅನ್ನೋ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ತಮ್ಮ ಪ್ರಮುಖ ನಾಯಕರನ್ನ ಕಳ್ಕೊಳ್ತಿರೋ ಹೊತ್ತಲ್ಲಿ ಅರಾಕ್ಚಿ ಶತ್ರುಗಳಿಗೆ ಚಾಲೆಂಜ್ ಮಾಡಿದ್ದಾರೆ. ನಮ್ಮ ರಾಜಕೀಯ ವ್ಯವಸ್ಥೆ ಅತ್ಯಂತ ಸ್ಟ್ರಾಂಗ್ ಆಗಿದೆ. ನೀವು ಎಷ್ಟೇ ಜನ ಟಾಪ್ ಲೀಡರ್ಶಿಪ್ ಅನ್ನ ಮುಗಿಸಿದ್ರು ಕೂಡ ನಮ್ಮ ಸ್ಟ್ರಾಂಗ್ ಪೊಲಿಟಿಕಲ್ ಸಿಸ್ಟಮ್ ಅಲುಗಾಡಲ್ಲ. ಒಬ್ಬ ವ್ಯಕ್ತಿಯ ನಾಯಕತ್ವದ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯಿಂದ ಇರಾನ್ ಆಡಳಿತದ ಮೇಲೆ ಏನೂ ಪರಿಣಾಮ ಆಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಇರಾನ್ನ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಾಮನೆಯನ್ನ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹಾಗೂ ಕಮಾಂಡರ್ ಸೊಲೆಮಾನಿಯನ್ನ ಕೂಡ ಮುಗಿಸಿದೀವಿ ಅಂತ ಇಸ್ರೇಲ್ ಘೋಷಿಸಿತು. ಅದರ ಬೆನ್ನಲ್ಲೇ ಅರಾಕ್ಚಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮೇನ್ ಲೀಡರ್ಗಳನ್ನು ಹತ್ಯೆ ಮಾಡಿದ್ರು ಕೂಡ ನಮ್ಮ ಆಡಳಿತ ಸ್ಟ್ರಾಂಗ್ ಆಗೇ ಇರುತ್ತೆ, ವ್ಯಕ್ತಿಗಳು ಚೇಂಜ್ ಆಗ್ಬೋದು, ಅದರ ಸ್ಟ್ರಕ್ಚರ್ ಬಿದ್ದು ಹೋಗಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಎಷ್ಟೇ ದಾಳಿ ಮಾಡಿ ಎಷ್ಟೇ ಪುಡಿ ಮಾಡಿ ನಾವು ಶರಣಾಗಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಡುವೆ ಅಮೆರಿಕ ಕಡೆಯಿಂದ ಒಂದು ಶಾಕಿಂಗ್ ಮಾಹಿತಿ. ಇರಾನ್ನ ಆಡಳಿತ ಸದ್ಯಕ್ಕೆ ಬಿದ್ದು ಹೋಗೋ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ ಅಂತ ಇಸ್ರೇಲ್ ಅಮೆರಿಕಾಗೆ ಪ್ರೈವೇಟ್ ಆಗಿ ಮಾಹಿತಿ ಕೊಟ್ಟಿದೆ. US ಸ್ಟೇಟ್ ಡಿಪಾರ್ಟ್ಮೆಂಟ್ ಇಂದ ಈ ರಿಪೋರ್ಟ್ ಲೀಕ್ ಆಗಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಇದರ ಪ್ರಕಾರ ಇರಾನ್ ಆಡಳಿತ ಕಡೆವರೆಗೂ ಫೈಟ್ ಮಾಡೋಕೆ ರೆಡಿ ಆಗಿದೆ. ಸೇನೆ ಮೇಲೆ ಒತ್ತಡ ಬೀಳ್ತಾ ಇದ್ರು ಕೂಡ ಅಲ್ಲಿನ ಆಡಳಿತದಲ್ಲಿ ಒಡಕು ಕಾಣಿಸ್ತಾ ಇಲ್ಲ. ತಕ್ಷಣ ಇರಾನ್ ನಲ್ಲಿ ರೆಜಿಮ್ ಚೇಂಜ್ ಆಗುತ್ತೆ ಅನ್ನೋ ಯಾವುದೇ ಸ್ಟ್ರಾಂಗ್ ಸೈನ್ಸ್ ಇಲ್ಲ. ಒಂದು ವೇಳೆ ಇರಾನ್ನ ಜನ ತಮ್ಮ ಸರ್ಕಾರದ ವಿರುದ್ಧವೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕೆ ರಸ್ತೆಗೆ ಇಳಿದ್ರೆ ಅವ್ರನ್ನ ಬರ್ಬರವಾಗಿ ಇವರು ಮುಗಿಸ್ತಾ ಇದ್ದಾರೆ ಇರಾನ್ನವರು, ಖಾಮನೆ ಸರ್ಕಾರದವರು ಅಂತ ಇಸ್ರೇಲ್ ಎಚ್ಚರಿಸ್ತಾ ಇದೆ. ಯಾಕಂದ್ರೆ ಇರಾನ್ನ ಸೇನೆ IRGC ಇನ್ನೂ ಕೂಡ ಕಂಟ್ರೋಲ್ ಅನ್ನ ಹೊಂದಿದ್ದಾರೆ. ಎಷ್ಟೇ ನಾಶ ಮಾಡೋಕೆ ಅಮೆರಿಕ ಮತ್ತು ಇಸ್ರೇಲ್ ಏರ್ ಬಾಂಬಿಂಗ್ ಮೂಲಕ ಪ್ರಯತ್ನ ಪಟ್ಟರೂ ಕೂಡ ಅವರ ನೆಟ್ವರ್ಕ್ ಸ್ಟ್ರಾಂಗ್ ಇದೆ. ಇಲ್ಲಿ ಆಶ್ಚರ್ಯದ ಸಂಗತಿ ಅಂದ್ರೆ ಇಸ್ರೇಲ್ ಒಳಗಡೆ ಒಂದು ಮಾತು, ಹೊರಗಡೆ ಇನ್ನೊಂದು ಮಾತನ್ನ ಆಡ್ತಾ ಇದೆ. ಜನ ಬೀದಿಗೆ ಬಂದ್ರೆ ಅವರ ಮಾರಣ ಹೋಮ ಆಗುತ್ತೆ ಅಂತ ಹೇಳಿ ಗೊತ್ತಿದ್ರು ಕೂಡ ಪಬ್ಲಿಕ್ ಆಗಿ ಮಾತ್ರ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತೆ ಇಸ್ರೇಲ್ ಇರಾನ್ ಜನರಿಗೆ ಕರೆ ಕೊಡ್ತಾ ಇದೆ. ಖುದ್ದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರೇ ದಂಗೆ ಏಳಿ ಖಾಮನೆಗಳನ್ನ ಈ ಸ್ಟ್ರಕ್ಚರ್ ಅನ್ನ ಕಿತ್ತು ಬಿಸಾಕಿ ರೆಜಿಮ್ ಚೇಂಜ್ ಮಾಡಿ, ನಿಮ್ಮ ದೇಶ ಇದು, ನಿಮ್ಮ ಕೈಗೆ ತಗೊಳ್ಳಿ, ನಾವು ಆಮೇಲೆ ಚೆನ್ನಾಗಿರೋಣ, ನಮಗೆ ಜನರ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ ಅಮೆರಿಕ ಕೊಟ್ಟಿರೋ ರಿಪೋರ್ಟ್ನಲ್ಲಿ ಜನ ಹೊರಗೆ ಬಂದರೆ ಖಾಮನೆಗಳು ಬಿಡಲ್ಲ, ಅವ್ರನ್ನ ಮುಗಿಸ್ಬಿಡ್ತಾರೆ.
ಸ್ಟ್ರಾಂಗೇ ಇದ್ದಾರೆ ಅವರು ಇನ್ನೂ ಅನ್ನೋ ರಿಪೋರ್ಟ್ ಕೊಟ್ಟಿದ್ದಾರೆ. ಇತ್ತ ಗಲ್ಫ್ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಿರೋ ಇರಾನ್ ಡ್ರೋನ್ಗಳನ್ನ ಆಕಾಶದಲ್ಲೇ ಧ್ವಂಸ ಮಾಡೋಕೆ ಈಗ ಯುಕ್ರೇನ್ ಕೂಡ ಎಂಟ್ರಿ ಕೊಟ್ಟಿದೆ. 200ಕ್ಕೂ ಅಧಿಕ ಯುಕ್ರೇನ್ ಮಿಲಿಟರಿ ಎಕ್ಸ್ಪರ್ಟ್ಸ್ ಈಗ ಗಲ್ಫ್ ರಾಷ್ಟ್ರಗಳಿಗೆ ಬಂದು ಇಳಿದಿದ್ದಾರೆ. ಲಂಡನ್ ನಲ್ಲಿ ಬ್ರಿಟನ್ ಸಂಸತ್ತನ್ನ ಉದ್ದೇಶಿಸಿ ಮಾತನಾಡಿರೋ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಈಗ ಆಲ್ರೆಡಿ ನಮ್ಮ 201 ಆಂಟಿ ಡ್ರೋನ್ ಎಕ್ಸ್ಪರ್ಟ್ಸ್ UAE, ಕತರ್, ಸೌದಿ ಅರೇಬಿಯಾ ಮತ್ತು ಜೋರ್ಡನ್ಗೆ ಭೇಟಿ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ಕುವೈತ್ಗೂ ಹೋಗ್ತಾರೆ. ಹಾಗೆ ಮತ್ತಷ್ಟು ದಾಳಿ ಎದುರಿಸೋಕೆ 34 ಎಕ್ಸ್ಪರ್ಟ್ಗಳನ್ನ ಕಳಿಸೋಕೆ ರೆಡಿ ಆಗಿದ್ದೀವಿ ಅಂತ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ರಷ್ಯಾ ಮತ್ತು ಇರಾನ್ ದ್ವೇಷ ಮತ್ತು ಆಯುಧ ಬಳಕೆ ವಿಚಾರದಲ್ಲಿ ಅಣ್ಣ ತಮ್ಮಂದಿರಿದ್ದಂತೆ ಇಂಥ ದ್ವೇಷದ ಆಡಳಿತಗಳು ಯಾವತ್ತೂ ಗೆಲ್ಲಬಾರದು ಅನ್ನೋದು ನಮ್ಮ ಉದ್ದೇಶ. ರಿಜಿಮ್ಗಳು ಪುಟಿನ್ ಮತ್ತೆ ಖಾಮೆನೆಗಳೆಲ್ಲ ಒಂದೇ ತರ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಜೊತೆಗೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಇರಾನ್ ನಿರ್ಮಿತ ಶಾಹಿದ್ 136 ಡ್ರೋನ್ಗಳನ್ನ ರಷ್ಯಾ ಬಳಸ್ತಾ ಇತ್ತು. ಈಗ ರಷ್ಯಾ ಅದೇ ಡ್ರೋನ್ಗಳನ್ನ ಅಪ್ಗ್ರೇಡ್ ಮಾಡಿ ಇರಾನ್ಗೆ ಕೊಟ್ಟಿದೆ. ಹೀಗಾಗಿ ಅದರ ಮೂಲಕವೇ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆ ಶಾಹಿದ್ ಡ್ರೋನ್ಗಳಿಗೆ ಹೇಗೆ ಕೌಂಟರ್ ಕೊಡಬೇಕು, ಅವುಗಳ ವಿರುದ್ಧ ಹೇಗೆ ಫೈಟ್ ಮಾಡಬೇಕು, ಜಾಮ್ ಮಾಡಬೇಕು, ಬೀಳಿಸಬೇಕು ಅವುಗಳನ್ನ ಅನ್ನೋದು ಯುಕ್ರೇನ್ನ ನಮ್ಮ ಎಕ್ಸ್ಪರ್ಟ್ಗಳಿಗೆ ಗೊತ್ತು. ಹೀಗಾಗಿ ಹೆಲ್ಪ್ ಮಾಡೋಕ್ಕೆ ಕಳಿಸ್ತಾ ಇದ್ದೀವಿ ನೋಡಿ ಅಂತ ಹೇಳಿ ಜೆಲೆನ್ಸ್ಕಿ ಹೇಳಿದ್ದಾರೆ. ಅಲ್ಲದೆ ಯುಕ್ರೇನ್ ಯುದ್ಧ ಭೂಮಿಯಲ್ಲಿ ರಷ್ಯಾ ಸೇನೆಗೆ ಆಗ್ತಿರೋ 90% ಹಾನಿಗೆ ನಮ್ಮ ಯುಕ್ರೇನ್ ಡ್ರೋನ್ಗಳೇ ಕಾರಣ. ಆ ರೇಂಜ್ಗೆ ನಮ್ಮ ಎಕ್ಸ್ಪರ್ಟ್ಗಳು ರಷ್ಯಾವನ್ನ ಹೊಡಿತಾ ಇದ್ದಾರೆ ಅಂತ ಹೇಳಿ ಜೆಲೆನ್ಸ್ಕಿ ತಮ್ಮ ಡ್ರೋನ್ ಸಾಮರ್ಥ್ಯವನ್ನ ಮತ್ತು ಕೌಂಟರ್ ಡ್ರೋನ್ ಸಾಮರ್ಥ್ಯವನ್ನ ಹೊಗಳಿಕೊಂಡಿದ್ದಾರೆ. ಇದೇ ವೇಳೆ ಜೆಲೆನ್ಸ್ಕಿ UK PM ಕೀರ್ ಸ್ಟಾರ್ಮರ್ ಮತ್ತು ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಇವರಿಬ್ಬರೊಂದಿಗೂ ಮಿಡಲ್ ಈಸ್ಟ್ ನ ಸಂಘರ್ಷದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇತ್ತ ಮಿಡಲ್ ಈಸ್ಟ್ ಯುದ್ಧ ಭರ್ತಿ 19ನೇ ದಿನಕ್ಕೆ ಕಾಲಿಡುತ್ತಿದ್ದ ಹಾಗೆ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಕತರ್ ಮೇಲೆ ಮತ್ತೆ ಮಿಸೈಲ್ ದಾಳಿ ಮಾಡಿದೆ. ಕತರ್ ರಾಜಧಾನಿ ದೋಹಾದಲ್ಲಿ ಮಿಸೈಲ್ ದಾಳಿ ನಡೆದಿತ್ತು. ಇರಾನ್ ಮಿಸೈಲ್ಗಳನ್ನ ಗಾಳಿಯಲ್ಲೇ ಹೊಡೆದು ಹಾಕಿದೀವಿ ಅಂತ ಕತರಿ ಸೇನೆ ಹೇಳಿದೆ. ಅತ್ತ ಕುವೈತ್ ಮೇಲೂ ಕೂಡ ಇರಾನ್ ಭೀಕರ ದಾಳಿ ಮಾಡಿದೆ. ಒಮ್ಮೆಲೆ 7 ಡ್ರೋನ್ಗಳನ್ನ ಹಾರಿಸಿದೆ. ಈ ಡ್ರೋನ್ಗಳನ್ನ ನಾವು ಹೊಡೆದು ಹಾಕಿದೀವಿ ಅಂತ ಕುವೈತ್ ನ್ಯಾಷನಲ್ ಗಾರ್ಡ್ ಹೇಳಿದೆ. ಇನ್ನು ಸೌದಿಯನ್ನ ಕೂಡ ಇರಾನ್ ಬಿಡ್ತಾ ಇಲ್ಲ, ಮತ್ತೆ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ ಮಾಡಿದೆ. ಸೌದಿ ಅರೇಬಿಯಾದ ಪೂರ್ವ ಭಾಗದಲ್ಲಿ ಇರಾನ್ ನಡೆಸಿದ 2 ಡ್ರೋನ್ ದಾಳಿಗಳನ್ನ ನಾವು ತಡೆದಿದ್ದೀವಿ. ಅಲ್ಲದೆ ಅಲ್ ಕರ್ಜ್ ಪ್ರಾಂತ್ಯದ ಮೇಲೆ ಬಂದ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಕೂಡ ನಾವು ಹೊಡೆದು ಹಾಕಿದೀವಿ ಅಂತ ಸೌದಿ ಸೇನೆ ಹೇಳಿದೆ. ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಗುರಿಯಾಗಿಸಿ ಈ ದಾಳಿಯಾಗಿದೆ. ಇನ್ನು ಈ ಮಿಸೈಲ್ ಅವಶೇಷ ಬಿದ್ದು ಒಬ್ರು ಗಾಯಗೊಂಡಿದ್ದಾರೆ. ಇನ್ನೊಂದ್ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿರುವ ಆಸ್ಟ್ರೇಲಿಯಾದ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಅನ್ನ ಕೂಡ ಇರಾನ್ ಟಾರ್ಗೆಟ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಬಳಿಯೇ ಇರಾನ್ ಮಿಸೈಲ್ ಬಂದು ಬಿದ್ದಿದೆ. UAEನ ಅಲ್ ಮಿನ್ಹಾದ್ ಏರ್ ಬೇಸ್ ಹತ್ತಿರವೇ ಈ ಸ್ಫೋಟ ಉಂಟಾಗಿದ್ದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಇರಾನ್ ದಾಳಿಯನ್ನ ಕನ್ಫರ್ಮ್ ಮಾಡಿದ್ದಾರೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಯುದ್ಧದ ನಡುವೆ UAE ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಈ ಬಾರಿಯ ಈದ್ ಉಲ್ ಫಿತರ್ ಪ್ರಾರ್ಥನೆಯನ್ನ ಕೇವಲ ಮಸೀದಿಗಳ ಒಳಗಡೆ ಮಾತ್ರ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಸಾಮಾನ್ಯವಾಗಿ ಈದ್ ಪ್ರಾರ್ಥನೆಯನ್ನ ಮೈದಾನ ಅಥವಾ ದೊಡ್ಡ ಓಪನ್ ಏರಿಯಾಗಳಲ್ಲಿ ಮಾಡಲಾಗ್ತಿತ್ತು. ಆದ್ರೆ ಈ ಸಲ ಅಂತಹ ಸಾರ್ವಜನಿಕ ಸಭೆಗಳಿಗೆ ಅವಕಾಶ ಇಲ್ಲ. ಯುದ್ಧ ನಡೀತಿರೋದ್ರಿಂದ ಸುರಕ್ಷತೆ ಕಾರಣಕ್ಕಾಗಿ ಈ ರೀತಿ ನಿರ್ಧಾರ. ಮತ್ತೊಂದು ಕಡೆ ಇರಾನ್ ಕೂಡ ಶತ್ರುಗಳ ವಿರುದ್ಧದ ದಾಳಿಯನ್ನ ಮುಂದುವರೆಸಿದೆ. ಇರಾನ್ ಇಸ್ರೇಲ್ ಮೇಲೆ ಮತ್ತೊಂದು ಸುತ್ತಿನ ಕ್ಷಿಪಣಿ ದಾಳಿ ಮಾಡಿದೆ. ಪರಿಣಾಮ ಇಸ್ರೇಲ್ನ ಮಧ್ಯ ಭಾಗದಲ್ಲಿರೋ ಗಶಿಡಾನ್ ಏರಿಯಾದಲ್ಲಿ ಭೀಕರ ಸ್ಫೋಟದ ಶಬ್ದ ಕೇಳಿಸಿದೆ. ಇರಾನ್ ಕ್ಷಿಪಣಿಗಳು ನುಗ್ಗಿ ಬರುತ್ತಿರೋ ಬಗ್ಗೆ ಇಸ್ರೇಲ್ ಮಿಲಿಟರಿ ಅಲರ್ಟ್ ಘೋಷಿಸಿದ ಬೆನ್ನಲ್ಲೇ ಈ ದಾಳಿ ಆಗಿದೆ ಅಂತ ಇಸ್ರೇಲಿ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಗಾಳಿಯಲ್ಲೇ ಒಂದು ಕ್ಷಿಪಣಿಯನ್ನ ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಹೊಡೆದು ಹಾಕಿದ್ರು ಕೂಡ ಅದರದ್ದು ಬೃಹತ್ ಗಾತ್ರದ ಕ್ಷಿಪಣಿಗಳು ಬಂದ್ರೆ ಅದರ ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಹರಡಿ ಬೀಳುತ್ತಲ್ಲ ಜನರ ಮೇಲೆ. ಹೊಲೋನ್ ನಗರದಲ್ಲಿ ಇದು ಭಾರಿ ಅನಾಹುತಕ್ಕೆ ಕಾರಣ ಆಗಿದೆ. ರಸ್ತೆಗಳಲ್ಲಿ ನಿಂತಿದ್ದ ಹಲವು ವಾಹನಗಳು ಪುಡಿ ಪುಡಿಯಾಗಿವೆ. ಪೀಸಸ್ ಬಿದ್ದು ಕಾರುಗಳಿಗೆ ಬೆಂಕಿ ಎಲ್ಲ ಹತ್ಕೊಂಡಿದೆ. ಈ ದೃಶ್ಯಗಳು ವೈರಲ್ ಆಗಿವೆ. ಈ ನಡುವೆ ಸ್ನೇಹಿತರೆ, ಭಾರತದಲ್ಲಿ ನಿಮಗೆ ಶಾಂತಿಯಿಂದ ನೀವು ಪ್ರವಾಸ ಮಾಡಬೇಕು ಅಂತ ಹೇಳಿದ್ರೆ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಇಲ್ಲೆಲ್ಲ ಸೈನ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗೆ ಕರ್ಕೊಂಡು ಹೋಗುತ್ತೆ. ಡೀಟೇಲ್ಸ್ ಇಲ್ಲಿದೆ. ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಯಾರಾದ್ರೂ ಹಿರಿಯ ನಾಗರಿಕರಿದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಬನ್ನೀಗ ಮುಂದುವರಿಯೋಣ. ಈ ನಡುವೆ ಇರಾನ್ನ ಅತ್ಯಂತ ಸೆನ್ಸಿಟಿವ್ ಜಾಗ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹತ್ತಿರ ಈಗ ದಾಳಿಯಾಗಿದೆ. ಈ ದಾಳಿಯನ್ನ ಅಮೆರಿಕ ಮಾಡ್ತಾ ಅಥವಾ ಇಸ್ರೇಲ್ ಮಾಡ್ತಾ ಇನ್ನೂ ಕೂಡ ಕನ್ಫರ್ಮ್ ಆಗಬೇಕು. ಇರಾನ್ ಕರಾವಳಿಯಲ್ಲಿರೋ ಈ ಪ್ಲಾಂಟ್ನ ಒಳಗಡೆ ಇರೋ ಒಂದು ಬಿಲ್ಡಿಂಗ್ಗೆ ಮಿಸೈಲ್ ಬಂದು ಅಪ್ಪಳಿಸಿದೆ. ಆಪರೇಟ್ ಆಗ್ತಿರೋ ಅಣು ರಿಯಾಕ್ಟರ್ಗೆ ತುಂಬಾ ಹತ್ತಿರದಲ್ಲಿ ಈ ದಾಳಿಯಾಗಿದೆ. ರಷ್ಯಾದ ರೋಸಾಟಮ್ ಕಂಪನಿಯ CEO ಅಲೆಕ್ಸಿ ಲೆಖಚೆವ್ ಈ ದಾಳಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಪ್ಲಾಂಟ್ನ ಮುಖ್ಯ ಆವರಣದ ಒಳಗಡೆ ದಾಳಿಯ ಇಂಪ್ಯಾಕ್ಟ್ ಆಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಇದರಿಂದ ಯಾವುದೇ ದೊಡ್ಡ ಡ್ಯಾಮೇಜ್ ಆಗಿಲ್ಲ.
ರೇಡಿಯೇಷನ್ ಲೀಕೇಜ್ ಕೂಡ ಆಗಿಲ್ಲ ಅಂತ ಇರಾನ್ ಅಧಿಕಾರಿಗಳು ಮತ್ತು ರಷ್ಯಾದ ರೋಸಾಟಮ್ನ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಪ್ಲಾಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ರಷ್ಯಾ ಸಿಬ್ಬಂದಿ ಕೂಡ ಸೇಫೇ ಇದ್ದಾರೆ. ಈ ದಾಳಿಯ ಮಾಹಿತಿಯನ್ನ ಇರಾನ್ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೂ ಕೂಡ ನೀಡಿದೆ. ಪರಮಾಣು ಅಪಾಯವನ್ನು ತಡೆಗಟ್ಟೋಕೆ ಈ ಟೈಮ್ನಲ್ಲಿ ಸಂಯಮ ಕಾಯ್ದುಕೊಳ್ಳುವಂತೆ IAEA ಕರೆ ಕೊಟ್ಟಿದೆ. ಈ ಬುಷೆಹರ್ನ ಈ ಪ್ಲಾಂಟ್ ಇದೆಯಲ್ಲ, ಇದು ಇರಾನ್ನ ಏಕೈಕ ಆಪರೇಷನಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಇರಾನ್ ರಾಜಧಾನಿ ಟೆಹರಾನ್ನಿಂದ ಸುಮಾರು 750 ಕಿಲೋಮೀಟರ್ ದೂರದಲ್ಲಿ ಪರ್ಷಿಯನ್ ಗಲ್ಫ್ ತೀರದಲ್ಲೇ ಇದೆ. ರಷ್ಯನ್ ಟೆಕ್ನಿಷಿಯನ್ಗಳ ಸಹಾಯದಿಂದ ಇದನ್ನ ನಡೆಸಲಾಗ್ತಿದೆ. ಇರಾನ್ ಸುತ್ತಮುತ್ತಲಿನ ಅರಬ್ ರಾಷ್ಟ್ರಗಳು ಕೂಡ ಈ ಪ್ಲಾಂಟ್ ಬಗ್ಗೆ ನಿರಂತರವಾಗಿ ಕಳವಳ ವ್ಯಕ್ತಪಡಿಸ್ತಾನೆ ಇದ್ವು. ಇಲ್ಲಿ ರೇಡಿಯೇಷನ್ ಲೀಕ್ ಆದ್ರೆ ಅದು ಗಾಳಿ ಮತ್ತು ನೀರಿನ ಮೂಲಕ ಇಡೀ ಪರ್ಷಿಯನ್ ಗಲ್ಫ್ ಪ್ರದೇಶವನ್ನೇ ಸ್ಮಶಾನ ಮಾಡಬಹುದು. ಹೀಗಾಗಿ ಪ್ಲಾಂಟ್ ಬಗ್ಗೆ ಮೊದಲಿಂದಲೂ ಆತಂಕ ಇದೆ. ಇದರ ಹತ್ತಿರಕ್ಕೆ ಈಗ ದಾಳಿ ಆಗಿರೋದು ಭಯಕ್ಕೆ ಕಾರಣ ಆಗಿದೆ ಆ ಭಾಗದಲ್ಲಿ. ಈ ನಡುವೆ ಇಸ್ರೇಲ್ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನೆಯಿಗೂ ವಾರ್ನಿಂಗ್ ಕೊಟ್ಟಿದೆ. ಮುಜ್ತಬಾ ಖಾಮೆನೆಯಿ ಆಗ್ಲಿ ಯಾರೇ ಆಗ್ಲಿ, ನಾವು ಯಾರನ್ನೂ ಬಿಡೋದಿಲ್ಲ ಅಂತ ಇಸ್ರೇಲ್ ಸೇನಾ ವಕ್ತಾರ ಎಫಿ ಡ್ಯಾಫ್ರಿನ್ ಹೇಳಿದ್ದಾರೆ. ಇಸ್ರೇಲ್ಗೆ ಯಾರು ಥ್ರೆಟ್ ತಗೊಂಡ್ಬರ್ತಾರೋ, ಬೆದರಿಕೆ ಹಾಕ್ತಾರೋ ಅವ್ರನ್ನ ಬಿಡೋದಿಲ್ಲ. ಮುಜ್ತಬಾ ಖಾಮೆನೆಯಿ ಎಲ್ಲಿದ್ದಾರೆ ಅಂತ ಸದ್ಯ ನಮಗೆ ಮಾಹಿತಿ ಇಲ್ಲ. ಆದರೆ ಅವರನ್ನೂ ಸೇರಿ ಇಸ್ರೇಲ್ ವಿರುದ್ಧ ಕೈ ಎತ್ತೋ ಪ್ರತಿಯೊಬ್ಬರನ್ನು ಹುಡುಕಿ ಬೇಟೆಯಾಡ್ತೀವಿ ಅನ್ನೋ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಇರಾನ್ನ ಪ್ಯಾರಾ ಮಿಲಿಟರಿ ಪಡೆಯಾಗಿರೋ ಬಸೀಜ್ ಫೋರ್ಸ್ ನ ಪ್ರತಿಯೊಬ್ಬ ಸದಸ್ಯನನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಡಫ್ರಿನ್ ಘೋಷಿಸಿದ್ದಾರೆ. ಅವರು ಎಲ್ಲೇ ಇದ್ರೂ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಮುಂಬರೋ ಯಹೂದಿ ಹಬ್ಬದ ಟೈಮ್ನಲ್ಲೂ ಕೂಡ ಈ ಯುದ್ಧ ನಿಲ್ಲಲ್ಲ, ಸುದೀರ್ಘ ಹೋರಾಟಕ್ಕೆ ನಾವು ತಯಾರು ಅಂತ ಹೇಳಿದ್ದಾರೆ. ಏಪ್ರಿಲ್ ಮೊದಲ ವಾರದಲ್ಲಿ ಯಹೂದಿಗಳ ಪವಿತ್ರ ಹಬ್ಬ ಪಾಸ್ ಓವರ್ ಬರುತ್ತೆ. ಈ ಹಬ್ಬದ ದಿನಗಳಲ್ಲೂ ಕೂಡ ನಾವು ದಾಳಿ ನಿಲ್ಲಿಸಲ್ಲ, ಯುದ್ಧವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅತ್ತ ಲೆಬನಾನ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ. ಹೆಜ್ಬುಲ್ಲಾಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಮಿಲಿಟರಿ ಸರಣಿ ದಾಳಿ ಶುರು ಮಾಡಿದೆ. ಬೇರೂತ್ನ ಜುಕಾಕ್ ಅಲ್ ಬ್ಲಾಟ್ ಹಾಗೂ ಅಲ್ ಬಸ್ತಾ ಪ್ರದೇಶಗಳ 3 ಅಪಾರ್ಟ್ಮೆಂಟ್ಗಳ ಮೇಲೆ ನಡೆದ ಇಸ್ರೇಲ್ ದಾಳಿಗೆ ಕನಿಷ್ಠ 6 ಮಂದಿ ಬಲಿಯಾಗಿದ್ದಾರೆ. ಕನಿಷ್ಠ 24ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅತ್ತ ಬೆಕಾಕ್ ಕಣಿವೆಯ ಸಹಮಾರ್ ಪಟ್ಟಣದ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 4 ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನು ಮಧ್ಯ ಬೇರೂತ್ನ ಬಶೌರಾ ಏರಿಯಾದ ಬಿಲ್ಡಿಂಗ್ ಒಂದರ ಮೇಲೂ ಕೂಡ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಇಡೀ ಪ್ರದೇಶ ಭಾರೀ ಸ್ಫೋಟದ ಸದ್ದಿಗೆ ಅಲುಗಾಡಿದೆ, ಬೆಚ್ಚಿ ಬಿದ್ದಿದೆ, ದಟ್ಟ ಹೊಗೆ ಬೆಂಕಿಯಲ್ಲ. ಸದ್ಯ ವಿದ್ಯುತ್ ಸಂಪರ್ಕ ಕೂಡ ಕಟ್ಟಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಲೆಬನಾನ್ನ ಪ್ರಮುಖ ಸಿಟಿಯಾಗಿರೋ ಟೈರ್ ಹಾಗೂ ಅಲ್ಲಿದ್ದ ಪ್ಯಾಲೆಸ್ತೇನ್ ನಿರಾಶ್ರಿತರ ಕ್ಯಾಂಪ್ಗಳನ್ನ ತಕ್ಷಣ ಖಾಲಿ ಮಾಡುವಂತೆ ವಾರ್ನಿಂಗ್ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಈ ಭೀಕರ ದಾಳಿ ಶುರು ಮಾಡಿದೆ. ಇಸ್ರೇಲ್ ಗಡಿಯೊಳಗೆ ಹಿಜ್ಬುಲ್ಲಾ ಉಗ್ರರು ರಾಕೆಟ್ ದಾಳಿ ನಡೆಸಿದ್ದಕ್ಕೆ ಪ್ರತಿಯಾಗಿ ನಾವು ದಾಳಿಯನ್ನು ಮಾಡ್ತಾ ಇದ್ದೀವಿ, ಫುಲ್ ಸೌತ್ ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾಗಳನ್ನು ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಇಸ್ರೇಲ್ ಉಗ್ರ ನರ್ತನ ಮಾಡ್ತಾ ಇದೆ. ಏನೋ ಹಾರ್ಮುಜ್ ಜಲಸಂಧಿಯನ್ನ ಸೇಫ್ ಆಗಿ ಓಪನ್ ಮಾಡೋಕೆ ಬನ್ನಿ ಅಂತ ಟ್ರಂಪ್ ಯುರೋಪ್ನ ಮಿತ್ರರನ್ನೆಲ್ಲ ಕರೆದಿದ್ರಲ್ಲ, ಆದರೆ ಟ್ರಂಪ್ ಮಾತಿಗೆ ಯಾರೂ ಕೇರ್ ಮಾಡ್ತಿಲ್ಲ. ಹೀಗಾಗಿ ಟ್ರಂಪ್ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮತ್ತು ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ವಿರುದ್ಧ ಕಿಡಿಕಾರಿದ್ದಾರೆ. ಮ್ಯಾಕ್ರಾನ್ ಕೆಲವೇ ದಿನಗಳಲ್ಲಿ ಅಧಿಕಾರದಿಂದ ಕೆಳಗಿಳಿತಾರೆ, ಮುಂದೆ ಏನಾಗುತ್ತೆ ಕಾದು ನೋಡಿ ಅನ್ನೋ ಥರದಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇತ್ತ ಮೈನ್ ಸ್ವೀಪರ್ ಹಡಗುಗಳನ್ನ ಕಳುಹಿಸೋಕೆ ಬ್ರಿಟನ್ ಹಿಂದೇಟು ಹಾಕಿತ್ತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಟ್ರಂಪ್ ಕಿಯರ್ ಸ್ಟಾರ್ಮರ್ ಅನ್ನ ಕಾಲೆಳೆದಿದ್ದಾರೆ. ದುರದೃಷ್ಟ ನೋಡಿ, ನೀವು ಕಿಯರ್ ಸ್ಟಾರ್ಮರ್, ನೀವೇನು ವಿನ್ಸ್ಟನ್ ಚರ್ಚಿಲ್ ಅಲ್ಲ. ನೀವು ಕಿಯರ್ ಸ್ಟಾರ್ಮರ್ ತಮ್ಮ ಫ್ಯಾಮಿಲಿಯವರೊಂದಿಗೆ ತುಂಬ ಒಳ್ಳೆ ಮನುಷ್ಯ ಇರ್ಬೋದು, ಆದರೆ ಅವರಿಂದ ಕೆಲಸದಲ್ಲಿ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಅಂತ ಒಳ್ಳೆ ಲೀಡರ್ ಅಲ್ಲ ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ. ಇನ್ನು ಇಸ್ರೇಲ್ನ ಮೊಸಾದ್ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದ ಆರೋಪದ ಮೇಲೆ ಇರಾನ್ ಕುರೋಶ್ ಕೈವಾನಿ ಅನ್ನೋ ವ್ಯಕ್ತಿಯನ್ನ ಮರಣದಂಡನೆಗೆ ಗುರಿಪಡಿಸಿದೆ. ರಹಸ್ಯ ಮತ್ತು ಸೆನ್ಸಿಟಿವ್ ಜಾಗಗಳ ಡೇಟಾ ಕೊಡ್ತಾ ಇದ್ದ, ಬೇಹುಗಾರಿಕೆ ಮಾಡ್ತಿದೆ ಇಸ್ರೇಲ್ ಪರವಾಗಿ ಅಂತ. ಇನ್ನು ಗಲ್ಫ್ ಯುದ್ಧಕ್ಕೆ ಪಾಕಿಸ್ತಾನ ಕೊಲಾಟ್ರಲ್ ಡ್ಯಾಮೇಜ್ ಆಗಿ ಪೂರಾ ಪುಡಿ ಆಗ್ತಾ ಇದೆ, ಆರ್ಥಿಕವಾಗಿ ತತ್ತರಿಸಿದೆ. ಈಗ ಮುನೀರ್ ಸೇನೆಯ ಪರೇಡ್ ಅನ್ನ ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕು ಪಾಕಿಸ್ತಾನ್ ಡೇ ಮಿಲಿಟರಿ ಪರೇಡ್ ಮಾಡ್ತಾ ಇದ್ರು. ತೈಲ ಬಿಕ್ಕಟ್ಟು ಮತ್ತು ದೇಶದಲ್ಲಿ ಆಲ್ರೆಡಿ ತಗೊಂಡಿರೋ ಕಠಿಣ ಕ್ರಮಗಳ ಭಾಗವಾಗಿ ಈ ನಿರ್ಧಾರ ಅಂತ ಹೇಳಿ ಪರೇಡ್ ಕೂಡ ಕ್ಯಾನ್ಸಲ್ ಅಂತ ಸರ್ಕಾರ ಹೇಳಿದೆ. ಯಾವುದೇ ಶೋಕಿ ಇಲ್ಲದೆ ಬರೀ ಧ್ವಜಾರೋಹಣ ಮಾತ್ರ ಮಾಡಿ ಸಿಂಪಲ್ ಮಿಲಿಟರಿ ಪರೇಡ್ ಆಚರಿಸೋಕೆ ನಿರ್ಧಾರ ಮಾಡಲಾಗಿದೆ. 1940ರಲ್ಲಿ ಇಂಡಿಪೆಂಡೆನ್ಸ್ಗೂ 7 ವರ್ಷ ಮುಂಚೆ ಲಾಹೋರ್ನಲ್ಲಿ ನಡೆದ ಮುಸ್ಲಿಂ ಲೀಗ್ ಮೀಟಿಂಗ್ನಲ್ಲಿ, ಜಿನ್ನಾ ಮೀಟಿಂಗ್ನಲ್ಲಿ ಭಾರತದಿಂದ ಪ್ರತ್ಯೇಕ ಇನ್ನೊಂದು ಮುಸ್ಲಿಂ ರಾಷ್ಟ್ರ ಬೇಕು ಅನ್ನೋ ನಿರ್ಣಯವನ್ನು ಪಾಸ್ ಮಾಡ್ಕೊಂಡಿದ್ರು ಅವರು. ಅದರ ನೆನಪಿಗಾಗಿ ಪ್ರತಿ ವರ್ಷ ಈ ಪರೇಡ್ ನಡೆಸ್ತಾ ಇದ್ರು. ಗ್ರೇಟ್ ಅಚೀವ್ಮೆಂಟ್, ಇಂಥ ಒಂದು ಡಿಸಿಷನ್ ತಗೊಂಡಿದ್ವಿ ನಾವು ಅವತ್ತು ಅಂತ ಹೇಳಿ ಅದನ್ನು ಹೆಮ್ಮೆ ಮಾಡೋಕ್ಕೆ, ಸ್ಮರಿಸೋಕ್ಕೆ. ಈಗ ಆಫ್ಟರ್ 85 ಇಯರ್ಸ್ ಅವತ್ತು ಕನಸು ಕಂಡು ಹುಟ್ಟಿಸಿದ ರಾಷ್ಟ್ರಕ್ಕೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಅದರ ಡೇ ಆಚರಣೆ ಮಾಡೋಕ್ಕೂ ಕೂಡ ಅವ್ರ ಹತ್ರ ಪೆಟ್ರೋಲ್ ಡೀಸೆಲ್ ಇಲ್ಲ, ಬರೀ ಧ್ವಜಾರೋಹಣ ಮಾಡ್ತಾರಂತೆ. ಅದಕ್ಕೇನು ಪೆಟ್ರೋಲ್ ಡೀಸೆಲ್ ಬೇಕಾಗಿಲ್ವಲ್ಲ, ಸಿಂಪಲ್ ಆಗಿ ಪರೇಡ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಚೈನಾ ಭೇಟಿಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಮಾರ್ಚ್ 31ರಿಂದ ಏಪ್ರಿಲ್ 2ರವರೆಗೆ ಟ್ರಂಪ್ ಚೀನಾ ಪ್ರವಾಸವನ್ನ ಇಟ್ಕೊಂಡಿದ್ರು. ಆದ್ರೀಗ ಪ್ರವಾಸವನ್ನ 5-6 ವಾರಗಳ ಕಾಲ ಮುಂದೂಡಿಕೆ ಅಂತ ಹೇಳಿದ್ದಾರೆ.
ನಾವೀಗ ಈ ಮೀಟಿಂಗನ್ನು ರೀಸೆಟ್ ಮಾಡ್ತಾ ಇದ್ದೀವಿ, ಚೀನಾಗೇನೂ ಪ್ರಾಬ್ಲಮ್ ಇಲ್ಲ ಇದರಿಂದ ಅಂತ ಖುದ್ದು ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಟ್ರಂಪ್ರ ಭೇಟಿಯ ಹೊಸ ದಿನಾಂಕವನ್ನು ಫೈನಲ್ ಮಾಡುವ ಬಗ್ಗೆ ಅಮೆರಿಕದೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ವಾಷಿಂಗ್ಟನ್ನಲ್ಲಿರೋ ಚೀನಾ ರಾಯಭಾರ ಕಚೇರಿಯವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಕೆರಿಬಿಯನ್ ಕಂಟ್ರಿ ಕ್ಯೂಬಾವನ್ನು ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಏನು ಹವಣಿಸ್ತಾ ಇದ್ದಾರೆ, ಅವರಿಗೆ ಕ್ಯೂಬಾ ಕಡೆಯಿಂದ ವಾರ್ನಿಂಗ್ ಬಂದಿದೆ. ತೈಲ ದಿಗ್ಬಂಧನ ಮತ್ತು ದೇಶಾದ್ಯಂತ ವಿದ್ಯುತ್ ಕಡಿತದಿಂದ ಕಂಗೆಟ್ಟಿರೋ ಕ್ಯೂಬಾವನ್ನು ನಾವೇ ವಶಪಡಿಸಿಕೊಳ್ಳಬಹುದು, ಶೀಘ್ರದಲ್ಲಿ ದೊಡ್ಡ ಹೆಜ್ಜೆ ಇಡ್ತೀವಿ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ರು. ಆದರೆ ಟ್ರಂಪ್ರ ಈ ದರ್ಪಕ್ಕೆ ಕ್ಯೂಬಾ ಸಿಡಿದಿದೆ. ಯಾವುದೇ ವಿದೇಶಿ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡೋಕೆ ಬಂದರೆ ನಾವು ತೀವ್ರ ಪ್ರತಿರೋಧವನ್ನ ಅವರಿಗೆ ಒಡ್ತೀವಿ ಅಂತ ಕ್ಯೂಬಾ ಅಧ್ಯಕ್ಷ ಮಿಗ್ವೆಲ್ ಡಯಾಜ್ ಕ್ಯಾನೆಲ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನೋಡಬೇಕು, ಇರಾನ್ ಮುಗಿತಾ ಒಂದು ವೇಳೆ ಮುಗಿದ್ರೆ ಬೇಗ ನೆಕ್ಸ್ಟ್ ಕ್ಯೂಬಾ ಕಡೆಗೆ ಮುಖ ಹಾಕಕ್ಕೆ ಟ್ರಂಪ್ ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ಭಾರತದಲ್ಲಿ ಉಗ್ರ ದಾಳಿಗೆ ಪ್ಲಾನ್ ಮಾಡಿದ್ದ 7 ವಿದೇಶಿಗರನ್ನ ರಾಷ್ಟ್ರೀಯ ತನಿಖಾ ದಳ ಅರೆಸ್ಟ್ ಮಾಡಿತ್ತು. ಅವರಲ್ಲಿ 6 ಜನ ಯುಕ್ರೇನ್ ಪ್ರಜೆಗಳಾದರೆ ಒಬ್ಬ ಅಮೆರಿಕನ್ ಪ್ರಜೆಯಾಗಿದ್ರು. ಈಗ ಇವರ ಬಂಧನ ವಿಚಾರವಾಗಿ ಅಮೆರಿಕ ಮತ್ತು ಯುಕ್ರೇನ್ ರಿಯಾಕ್ಟ್ ಮಾಡಿವೆ. ಸದ್ಯ ನಮಗೆ ಈ ವಿಚಾರ ಗೊತ್ತಿದೆ, ಆದರೆ ಪ್ರಿವಸಿ ಕಾರಣಕ್ಕೆ ಹೆಚ್ಚಿನ ಮಾಹಿತಿ ಕೊಡೋಕೆ ಸಾಧ್ಯ ಇಲ್ಲ ಅಂತ ಭಾರತದಲ್ಲಿರೋ ಅಮೆರಿಕನ್ ರಾಯಭಾರ ಕಚೇರಿ ಹೇಳಿದೆ. ಇತ್ತ ಯುಕ್ರೇನ್ ತನ್ನ ಪ್ರಜೆಗಳ ಬಂಧನ ವಿಚಾರವಾಗಿ ಭಾರತದ ಹತ್ತಿರ ಪ್ರತಿಭಟನೆ ದಾಖಲಿಸಿದೆ. ಇಮಿಡಿಯೇಟ್ ರಿಲೀಸ್ ಮಾಡ್ರಿ, ಅವ್ರನ್ನ ಕಾನ್ಸುಲರ್ ಆಕ್ಸೆಸ್ ಕೊಡ್ರಿ, ಇವರ ಬಂಧನದ ಬಗ್ಗೆ ಭಾರತದಲ್ಲಿರೋ ಯುಕ್ರೇನ್ ರಾಯಭಾರ ಕಚೇರಿಗೂ ಮಾಹಿತಿನೇ ಕೊಟ್ಟಿಲ್ಲ ನೀವು ಅಂತ ಯುಕ್ರೇನ್ ವಿದೇಶಾಂಗ ಇಲಾಖೆ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮುಖ್ಯವಾಗಿ ಇರಾನ್ ಯುದ್ಧದ ಎಲ್ಲ ಮಾಹಿತಿ ತಲುಪಿಸುವಂತ ಪ್ರಯತ್ನ. ಮುಂದೆ ಕೂಡ ಟೈಮ್ಲಿ ಆಗಿ ನಿಮಗೆ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆನಂತರ ಮೆಂಬರ್ ಓನ್ಲಿಯಲ್ಲಿ ಬರ್ತಾ ಇರುವಂಥ ಬಿಸ್ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಸೇರಿ ಎಲ್ಲ ಸ್ಪೆಷಲ್ ವೀಡಿಯೋಸ್ನ ನೋಡ್ಬೋದು. ಅರ್ಲಿ ಆಕ್ಸೆಸ್ ವೀಡಿಯೋಸ್ನ ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಜಾಯ್ನ್ ಆದಾಗಲೂ ಕೂಡ ಅದು ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಶಕ್ತಿಯಾಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.